ಆನಂದ್ ಮಾಹಿತಿಗೆ. ಹರಿಹರದ ಪಂಚಮಸಾಲಿ ಪೀಠದಿಂದ ಪದಚ್ಯುತಗೊಂಡಿರುವಂಥ ವಚನಾನಂದ ಶ್ರೀಗಳಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಟ್ರಸ್ಟಿಗಳು ಒಂದಿಷ್ಟು ಬಾಲಕರ ವಿರುದ್ಧ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಮಠದಲ್ಲಿದ್ದಂಥ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಶ್ರೀಗಳು. ಈ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿಸಲಾಗಿದೆ. ಮಕ್ಕಳ ಕೌನ್ಸಿಲಿಂಗ್ ಆಧಾರದ ಮೇಲೆ ವಚನಾನಂದ ಶ್ರೀಗಳ ಭವಿಷ್ಯ ನಿಂತಿದೆ. ವಚನಾನಂದ ಶ್ರೀ ವಿರುದ್ಧ ಲಿಖಿತ ದೂರು ಕೊಟ್ಟಿದ್ರು 3 ಮಕ್ಕಳು ಮತ್ತು ಅವರ ಪೋಷಕರು. ದಾವಣಗೆರೆ ಜಿಲ್ಲೆಯ ಒಬ್ಬ, ಹೊರ ಜಿಲ್ಲೆಯ 2 ಮಕ್ಕಳು, ಇನ್ನೂ 6 ಮಕ್ಕಳು ತಮ್ಮ ತಮ್ಮ ಜಿಲ್ಲೆಯಲ್ಲಿ ದೂರು ದಾಖಲಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಮಕ್ಕಳ ಹೇಳಿಕೆಯ ಆಧಾರದ ಮೇಲೆ ಅವರನ್ನು ಕೌನ್ಸಿಲಿಂಗ್ ಮಾಡಿಸಲಾಗಿದೆ. ದೂರಿನ ಆಧಾರದ ಮೇಲೆ ಈ ಕೌನ್ಸಿಲಿಂಗ್ ವರದಿ ಬಂದ ಬಳಿಕ ಸ್ಥಳೀಯ ಪೊಲೀಸರಿಗೆ ಅದರ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿಸಿರೋದು. ಆ ರಿಪೋರ್ಟು ಏನು ಅನ್ನೋದರ ಮೇಲೆ ವಚನಾನಂದ ಶ್ರೀಗಳಿಗೆ ಸಂಕಷ್ಟ ಶುರುವಾಗುವಂಥ ಲಕ್ಷಣ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಈಗ ಮಕ್ಕಳ ಸ್ಟೇಟ್ಮೆಂಟು, ವಿಡಿಯೋ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸಿದ್ದೀವಿ. ಆ ಸ್ಟೇಟ್ಮೆಂಟ್ ಬಗ್ಗೆಯೂ ಕೂಡ ಅನುಮಾನಗಳಿತ್ತು. ಸೊ ಈಗ ಕೌನ್ಸಿಲಿಂಗ್ ರಿಪೋರ್ಟೇ ವಚನಾನಂದ ಅವರ ಭವಿಷ್ಯವನ್ನು ನಿರ್ಧರಿಸುತ್ತಾ ಹೇಗೆ? ಎಸ್ ರಕ್ಷತ್, ಏನೀಗ ವಚನಾನಂದ ಶ್ರೀಗಳ ಮೇಲೆ ಮಕ್ಕಳ ಮೇಲೆ ಇವರು ದೌರ್ಜನ್ಯ ಮಾಡಿದ್ದಾರೆ, ಮಠದಲ್ಲಿರುವಂತಹ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ಲಿಖಿತ ದೂರನ್ನು ನೀಡಿರುವಂತದ್ದು. ಮಕ್ಕಳ ಪೋಷಕರು ಬಂದಿರಲಿಲ್ಲ, ಬೇರೆ ಯಾರೋ ಬಂದು ಮಕ್ಕಳನ್ನ ಕರೆದುಕೊಂಡು ಬಂದಿದ್ರು, ಅವರು ದೂರು ನೀಡಿದ್ದಾರೆ ಎಂಬ ಮಾತನ್ನ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಹೇಳಿರುವಂತದ್ದು. ಈಗ ಕೌನ್ಸಿಲಿಂಗ್ ರಿಪೋರ್ಟ್ ಅಂದ್ರೆ 3-4 ಬಾರಿ ಆ ಮಕ್ಕಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಆ ಕೌನ್ಸಿಲಿಂಗ್ ರಿಪೋರ್ಟ್ ಅಂದ್ರೆ ಆ ಕೌನ್ಸಿಲಿಂಗ್ ವರದಿ ಏನು ಬರುತ್ತೆ, ಆ ವರದಿಯನ್ನ ಸ್ಥಳೀಯ ಪೊಲೀಸರಿಗೆ ಅಂದ್ರೆ ಹರಿಹರ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಸಲ್ಲಿಸಲಾಗುತ್ತೆ. ಬಳಿಕ ಈ ವರದಿಯ ಆಧಾರದ ಮೇಲೆ ಪೊಲೀಸರು ಯಾವ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕು. ಈಗಾಗಲೇ ಮಠಕ್ಕೂ ಸಹ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಕ್ಕಳು ತಂಗಿರುವ ಸ್ಥಳ ಎಲ್ಲಿದ್ರು, ಎಲ್ಲಿ ವಾಸವಿದ್ರು, ಅವರಿಗೆ ಎಲ್ಲಿ ಆಹಾರವನ್ನು ನೀಡಲಾಗ್ತಾ ಇತ್ತು ಎಂಬ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ವಚನಾನಂದ ಶ್ರೀಗಳ ಹೇಳಿಕೆಯನ್ನು ಸಹ ಪಡೆದಿರುವಂತದ್ದು. ಈಗ ಏನು ಆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪ ಏನ್ ಕೇಳಿ ಬರ್ತಾ ಇದೆ, ಆ ಆರೋಪದ ಏನು ಈಗ ಕೌನ್ಸಿಲಿಂಗ್ ವರದಿ ಬರುತ್ತೆ, ಆ ಕೌನ್ಸಿಲಿಂಗ್ ವರದಿಯ ಮೇಲೆ ವಚನಾನಂದ ಶ್ರೀಗಳ ಭವಿಷ್ಯ ನಿಂತಿರುವಂತದ್ದು. ಅಷ್ಟೇ ಅಲ್ಲದೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ JJ ಆಕ್ಟ್ ಏನ್ ಬರುತ್ತೆ, ಅದರಡಿ CCI ಅಂದ್ರೆ ಮಕ್ಕಳನ್ನ ಆರೈಕೆ ಮಾಡುವಂತಹ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಅನುಮತಿ ಪಡೆಯಬೇಕು. ಆದ್ರೆ ಇಲ್ಲಿ ಯಾವುದೇ ಅನುಮತಿ ಪಡೆದಿಲ್ಲ ಎಂಬ ಆರೋಪವೂ ಸಹ ಇರುವಂತದ್ದು. ಹೀಗಾಗಿ ವಚನಾನಂದ ಶ್ರೀಗಳ ಜೊತೆ ಆ ಟ್ರಸ್ಟಿಗಳಿಗೂ ಸಹ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬಹುದು. ರಕ್ಷತ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇನ್ನು ವಚನಾನಂದ ಶ್ರೀಗಳನ್ನ ಮಸಾಜ್ ಪ್ರಿಯ ಅಂತ ಟ್ರಸ್ಟಿಗಳು ಟೀಕೆ ಮಾಡಿದ್ರು ಸುದ್ದಿಗೋಷ್ಠಿ ಮಾಡೋ ಮುಖಾಂತರ. ಸೊ ಅವರಿಗೂ ಕೂಡ ಈಗ ಸಂಕಷ್ಟ ಕಾದಿದೆ ಅಂತ. ಅನುಮತಿ ಪಡೆಯದೆ ಬಾಲಕರ ವಸತಿ ನಿಲಯದ ಚಟುವಟಿಕೆಯನ್ನು ಮಾಡಿದ ಕಾರಣಕ್ಕಾಗಿ ಅನುಮತಿ ಪಡೆಯದೆ ಮಕ್ಕಳನ್ನ ಮಠದಲ್ಲಿ ಇರಿಸಿಕೊಂಡಿದ್ದಾರೆ ಅಂತ. ಬಾಲ ನ್ಯಾಯ ಕಾಯ್ದೆ 2015 ಸೆಕ್ಷನ್ 41 ಪ್ರಕಾರ ನೋಂದಣಿ ಮಾಡಿಕೊಳ್ಬೇಕಾಗಿದ್ದು ಕಡ್ಡಾಯ, ಆದರೆ ನೋಂದಣಿ ಮಾಡಿಕೊಂಡಿಲ್ಲ. ಯಾವುದೇ ಅನುಮತಿ ಪಡೆಯದೆ ಮಠದಲ್ಲಿ ಮಕ್ಕಳನ್ನು ಇರಿಸಿದ್ದಾರೆ. ವಚನಾನಂದ ಶ್ರೀಗಳದ್ದು ಯಾವ ರೀತಿ ತಪ್ಪು ಅಂತ ಇವರು ಹೇಳ್ತಾ ಇದ್ದಾರೋ, ಟ್ರಸ್ಟಿಗಳದ್ದು ತಪ್ಪೇ. ಮಸಾಜ್ ಪ್ರಿಯ ಅಂತ ಇವರು ಆರೋಪ ಮಾಡಿದ್ದಾರೆ ಅಂತಾದರೆ ಮಕ್ಕಳನ್ನು ತಂದಿರಿಸಿದ್ದ ಯಾರು, ಅದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು, ಟ್ರಸ್ಟಿಗಳು. ಸೊ ಅದು ಕೂಡ ಕಾನೂನು ಪ್ರಕಾರ ತಪ್ಪು ಅಂತ. ಮಕ್ಕಳು ದೂರ ನೀಡಿದ್ರು ಸರ್. ಪೇರೆಂಟ್ಸ್ ಯಾರು ಬಂದಿರಲಿಲ್ಲ, ಮಕ್ಕಳನ್ನ ಬೇರೆ ಯಾರೋ ಕರ್ಕೊಂಡು ಬಂದಿದ್ರು. ಬಟ್ ಮಕ್ಕಳು ಹೇಳಿದಕ್ಕೂ ಮಠದಲ್ಲಿ ರಿಯಲ್ ನಡೆದಿರೋದಕ್ಕೂ ಏನಿದೆ ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ನಾವು ಇವತ್ತು ಭೇಟಿ ನೀಡಿದ್ವಿ. ಗುರುಗಳು ಹೇಳಿದ್ದು, ಮತ್ತೆ ಅಡಿಗೆರು ಹೇಳಿದ್ದು, ಮತ್ತೆ ಮಠದಲ್ಲಿ ಯಾರ್ಯಾರು ಇನ್ಚಾರ್ಜ್ ಏನೇನಿದ್ರು ಅನ್ನೋದನ್ನ ಬಗ್ಗೆ ಇವತ್ತು ಕೇಳಿದ್ದೀವಿ. ಮಕ್ಕಳು ಹೇಳಿದ್ಕು ಅವ್ರಿಗೆ ಮಕ್ಕಳಿಂದ ಏನು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕೌನ್ಸಿಲಿಂಗ್ ಮಾಡಿಸಿದ್ದೀವಿ, ಅದು ರಿಪೋರ್ಟ್ ಇನ್ನೂ ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ ಸಂಜೆ. ಅದಕ್ಕೂ ಇದಕ್ಕೂ ನೋಡಿ ಸೋಮವಾರ ಏನಾದರೂ ವಿಷಯ ಗೊತ್ತಾದರೆ ತಿಳಿಸ್ತೀವಿ. ಲಿಖಿತವಾಗಿ ಕೊಟ್ಟಿದ್ದಾರೆ ಸರ್. 9 ಜನ ಇದ್ವಿ ಅಂತ ಹೇಳಿದ್ದಾರೆ. 9 ಜನನೂ ಅವ್ರವ್ರ ಜಿಲ್ಲೆಯಲ್ಲಿ ಕೊಡ್ತಾರಂತೆ. ನಮಗೆ ಮಾತ್ರ ಇಲ್ಲಿ 3 ಜನ ಮಾತ್ರ ಬಂದು ಕೊಟ್ಟಿದ್ದಾರೆ. ಅಲ್ಲ, ದಾವಣಗೆರೆ ಜಿಲ್ಲೆಯವರೊಬ್ರು, ಪಕ್ಕದ ಜಿಲ್ಲೆ ಇನ್ನು 2 ಮಕ್ಕಳು. ಇಲ್ಲಿ ಇವತ್ತು ಮಠಕ್ಕೆ ಭೇಟಿ ನೀಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.